ಹಾಯ್ ಎಲ್ಲರಿಗೂ ನಮಸ್ತೆ. ನಾವಿವತ್ತು ಮನೆಯಲ್ಲಿಯೇ ಡ್ರೈ ಫ್ರೂಟ್ಸ್ ಪ್ರೋಟೀನ್ ಪೌಡರ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಬಾದಾಮಿ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ವಾಲ್ನಟ್, ಸ್ವಲ್ಪ ಗೋಡಂಬಿ, ಸ್ವಲ್ಪ ಪಿಸ್ತಾ ತೊಗೊಂಡಿದ್ದೀನಿ. ಈ ಎಲ್ಲ ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಸಪ್ರೇಟಾಗಿ ಹುರ್ಕೋಬೇಕು, ಅದು ಲೋ ಫ್ಲೇಮ್ ಒಳಗೆ. ನೀವು ಬೇಕಂದರೆ ಇದಕ್ಕೆ ಮಖಾನ ಮತ್ತು ಅಗಸೆ ಬೀಜ, ಆಮೇಲೆ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಎಲ್ಲನೂ ಆ್ಯಡ್ ಮಾಡ್ಕೋಬೋದು. ನಾನು ಸದ್ಯಕ್ಕೆ ಇಷ್ಟಷ್ಟೇ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಇಷ್ಟೇ ತಿನ್ನೋದಂತ ಸ್ವಲ್ಪ ಸೀಡ್ಸ್ ಎಲ್ಲ ಜಾಸ್ತಿ ತೊಗೊಂಡಿಲ್ಲ. ಸುಮ್ಮನೆ ಮಾರ್ಕೆಟಲ್ಲಿ ಸಿಗೋ ಬೂಸ್ಟು, ಹಾರ್ಲಿಕ್ಸು, ಪ್ರೋಟೀನ್ ಪೌಡ್ರು ಅದು ಇದು ಅಂತ ತೊಗೊಳ್ಳೋ ಬದಲು ನಾವು ಮನೆಯಲ್ಲಿ ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ನ ತೊಗೊಂಡು ಚೆನ್ನಾಗಿ ಹುರಿದು ನಾವೇ ರೆಡಿ ಮಾಡಿ ಒಂದು ಏರ್ ಟೈಟ್ ಕಂಟೈನರ್ ಒಳಗೆ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಇದೆಲ್ಲ ನಾವೇ ಚಲೋ ಕ್ವಾಲಿಟಿಯಲ್ಲಿ ಆರಿಸ್ಕೊಂಡು ತೊಗೊಂಡು ಬಂದಿರೋದ್ರಿಂದ ನಮ್ಗೆ ಇದರಿಂದ ರಿಸಲ್ಟು ಚೆನ್ನಾಗೇ ಸಿಗುತ್ತೆ. ಇದರಿಂದ ನಮ್ಮದು ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ಬ್ರೈನ್ ಪವರು ಮತ್ತು ನಮ್ಮದು ವೆಯ್ಟ್ ಮ್ಯಾನೇಜ್ಮೆಂಟ್ ಆಗಲಿ, ನಾವು ಯಾವ ಥರ ಫಿಟ್ನೆಸ್ ಕಾಪಾಡ್ಕೋಬೇಕು ಅಂದ್ಕೊಂಡಿರ್ತೀವೋ ಅದೆಲ್ಲ ಸಾಧ್ಯ ಆಗುತ್ತೆ. ಸೊ ನಾವು ಅದು ಇದು ಅಂತ ಬೇರೆ ಕಡೆ ಇನ್ವೆಸ್ಟ್ ಮಾಡೋಕ್ಕಿಂತ ಈ ಥರ ಒಳ್ಳೆಯ ಡ್ರೈ ಫ್ರೂಟ್ಸ್ಗೆ ಖರ್ಚು ಮಾಡೋದ್ರಲ್ಲಿ ಏನು ಅಷ್ಟೇನು ಕಳ್ಕೊಳ್ಳೋದೇನಿಲ್ಲ. ಸೊ ಈ ಥರ ನೀವು ಪೌಡರ್ನ ಮಾಡಿಕೊಂಡು ಬಿಸಿ ಹಾಲಲ್ಲಿ ಬೇಕಾದರೆ ನಿಮ್ಗೆ ಸ್ವಲ್ಪ ಸ್ವೀಟ್ ಏನಾದರೂ ಬೇಕಂದರೆ ಬೆಲ್ಲನೇನಾದರೂ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ದೊಡ್ಡವರಾಗಲಿ ಸಣ್ಣವರಾಗಲಿ ಕುಡಿದ್ರೆ ಒಂಥರ ಹೆಲ್ತಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ನೀವು ಒಂದ್ಸಲ. ನಾನಂತೂ ನನ್ನ ಹಸ್ಬೆಂಡ್ಗೋಸ್ಕರ ಇದನ್ನ ಮಾಡಿಟ್ಟಿದ್ದು, ಅವ್ರಿಗೆ ಕೊಟ್ಟೆ, ಅವ್ರ ರಿಯಾಕ್ಷನ್ ಏನಿತ್ತಂತ ನೀವೇ ನೋಡಿರಿ.